ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಫೋಟಕ ಮಾಹಿತಿಯೊಂದು ಇವಾಗ ಹೊರಗಡೆ ಬರ್ತಾ ಇರುವಂಥದ್ದು. ಏನು ಒಂದು ಟೈಮಲ್ಲಿ ಗಿರೀಶ್ ಮಠಣ್ಣವರು KS ಹೆಗ್ಡೆ ಆಸ್ಪತ್ರೆ ಬಗ್ಗೆ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿ, ಡಿಬೇಟು ಏನೇನೆಲ್ಲ ಮಾಡಿ ಉರ್ಕೊಳ್ತಾ ಇದ್ದಂತಹ ಮಹಾಬಲ ಶೆಟ್ಟಿಗೆ ಇದು ದೊಡ್ಡ ಮಟ್ಟದಲ್ಲಿ ತಿರುಗುಬಾಣ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇರುವಂಥದ್ದು. ಸೊ ಆ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ಒಳಗೊಂಡಂತಹ ಒಂದು ಸ್ಫೋಟಕ ವರದಿ ಅಂತಲೇ ಹೇಳ್ಬೋದು. BLR ಪೋಸ್ಟ್ ಇವತ್ತು ಬೆಳ್ಳಂಬೆಳಗನೆ ಹಾಕಿರುವಂಥದ್ದು. ನೋಡಿ, ಗ್ರಾಮ ಪಂಚಾಯತ್ನ ಯಾವುದೇ ದಾಖಲೆಗಳಲ್ಲಿ ಕೂಡ KS ಹೆಗ್ಡೆ ಆಸ್ಪತ್ರೆಗೆ ಮೋರ್ಚರಿಗೆ, ಅಲ್ಲಿನ ಮೋರ್ಚರಿಗೆ, ಶವಾಗಾರಕ್ಕೆ ಇಲ್ಲಿಂದ ಶವಗಳನ್ನು ಸಾಗಿಸಿದ ಬಗೆಗಿನ ಖರ್ಚು ವೆಚ್ಚಗಳ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲ ಅನ್ನುವಂತಹ ಸ್ಫೋಟಕ ವರದಿ ಇವಾಗ ಹೊರಗಡೆ ಬಂದಿರುವಂಥದ್ದು. ಸೊ ಆ ಒಂದು ವರದಿ ಬರೋದಕ್ಕೆ ಕಾರಣಗಳು ಏನು ಎತ್ತ ಅನ್ನೋದನ್ನ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಮೊದಲು ಆ ಒಂದು ವರದಿಯ ಬಗ್ಗೆ ನಾವು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ ಇಲ್ಲಿ RTIಗೆ ಅರ್ಜಿ ಹಾಕಿರುವಂಥದ್ದು. ಈ ಒಂದು KS ಹೆಗ್ಡೆಗೆ ಹೋದಂತಹ ಆಸ್ಪತ್ರೆಗೆ ಹೋದಂತಹ ಖರ್ಚಿನ ಬಗ್ಗೆ, ಮಾಹಿತಿ ಬಗ್ಗೆ RTIಯಲ್ಲಿ ವರದಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಇಂತಹ ಒಂದು ಸ್ಫೋಟಕ ವರದಿ ಹೊರಗಡೆ ಬಂದಿರುವಂಥದ್ದು. ನೋಡಿ, ಪ್ರಭಾಕರ್ ನಾಯಕ್ ಅವರು ಅರ್ಜಿ ಹಾಕಿರುವಂಥದ್ದು. ಬೆಳ್ತಂಗಡಿ ತಾಲೂಕು ಗೋರಿಪ್ಪಳ್ಳ ಫ್ಲೆಸ್ಟ್. ಮಾನ್ಯರೇ, ಮಾಹಿತಿ ಹಕ್ಕು ಅಧಿನಿಯಮ 2015ರಂತೆ ತಾವು ಕೇಳಿರುವ ಮಾಹಿತಿ ಬಗ್ಗೆ ಅಂದರೆ ಉಲ್ಲೇಖ ತಮ್ಮ ಅರ್ಜಿ ದಿನಾಂಕ 13/10/2025 ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2000ರಿಂದ 2025ರ ತನಕ ಅನಾಥ ಶವಗಳ ಮರಣೋತ್ತರ ಪರೀಕ್ಷೆಯನ್ನು KS ಹೆಗ್ಡೆ ಆಸ್ಪತ್ರೆಯಲ್ಲಿ ನಡೆಸಿ ಶವಗಳ ವಾರಸುದಾರರ ಪತ್ತೆ ಹಚ್ಚುವ ಸಮಯದಲ್ಲಿ ಶವವನ್ನು KS ಹೆಗ್ಡೆ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲು ಖರ್ಚು ಮಾಡಿದ ಒಟ್ಟು ಮೊತ್ತದ ವಿವರ ಹಾಗೂ ಪಾವತಿ ಮಾಡಿದ ರಶೀದಿಯ ನಕಲು ಪ್ರತಿಯನ್ನು ಒದಗಿಸುವಂತೆ ಅರ್ಜಿ ಸಲ್ಲಿಸಿದ್ದು, ಸದ್ರಿ ಮಾಹಿತಿಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳು ಈ ಕಚೇರಿಯಲ್ಲಿ ಲಭ್ಯವಿಲ್ಲದಿರುವುದಾಗಿ ತಮಗೆ ಈ ಮೂಲಕ ಮಾಹಿತಿಯನ್ನು ನೀಡಲಾಗಿದೆ ಅಂತ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಗ್ರಾಮ ಪಂಚಾಯತ್ ಧರ್ಮಸ್ಥಳದಿಂದ ಸಿಕ್ಕಿರುವಂಥದ್ದು. ನೋಡಿ, ಪ್ರಭಾಕರ್ ನಾಯಕರು RTIಯಲ್ಲಿ ಅರ್ಜಿ ಹಾಕಿದರು. ಅಂದರೆ ಅಲ್ಲಿ 2000ರಿಂದ 2025ರವರೆಗೆ ಏನೆಲ್ಲ ಖರ್ಚು ವೆಚ್ಚಗಳು ನಡೆದಿದೆ ಆ ಒಂದು ಖರ್ಚು ವೆಚ್ಚಗಳ ದಾಖಲೆಗಳನ್ನು ಕೊಡಿ ಅಂತ ಹಾಕಿದಂಥ ಸಂದರ್ಭದಲ್ಲಿ ಸಿಕ್ಕಿದಂತಹ ವಿಚಾರ ನೋಡಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ BLR ಪೋಸ್ಟ್ ವರದಿ ಬಂದಿರುವಂಥದ್ದು. KS ಹೆಗ್ಡೆ ಶವಾಗಾರಕ್ಕೆ ಖರ್ಚು ಮಾಡಿದ ಹಣದ ಬಗ್ಗೆ ಧರ್ಮಸ್ಥಳ ಪಂಚಾಯತ್ನಲ್ಲಿ ಯಾವುದೇ ದಾಖಲೆಗಳು ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿ KS ಹೆಗ್ಡೆ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತದೇಹಗಳನ್ನು ಇಡಲು ಖರ್ಚು ಮಾಡಿದ ಹಣದ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲ. ಮಾಹಿತಿ ಹಕ್ಕು ಅಂದರೆ RTI ಅರ್ಜಿಗೆ ಪ್ರತಿಕ್ರಿಯೆಯಾಗಿ ಇದು ಬಹಿರಂಗವಾಗಿರುವಂತಹ ಒಂದು ವಿಚಾರ. ಕನ್ಯಾಡಿಯ ಪ್ರಭಾಕರ್ ನಾಯಕ್ ಅವರು ಬಿಲ್ಗಳು ಮತ್ತು ಆಸ್ಪತ್ರೆಯಲ್ಲಿ ಹಕ್ಕುದಾರರಿಲ್ಲದ ಶವಗಳನ್ನು ಸಂರಕ್ಷಿಸಲು ಖರ್ಚು ಮಾಡಿದ ಒಟ್ಟು ಮೊತ್ತದ ಬಗ್ಗೆ ಪಂಚಾಯತಿನಿಂದ ವಿವರಗಳನ್ನು ಕೋರಿದರು. ಆಸ್ಪತ್ರೆಯು ಪಂಚಾಯತಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ದೇರಳಕಟ್ಟೆಯಲ್ಲಿ ಇರುವಂಥದ್ದು, ಮಂಗಳೂರಿನ. ಗಮನಾರ್ಹವಾಗಿ ಪಂಚಾಯತ್ ಸಮಾಧಿ ದಾಖಲೆಗಳು ಪಂಚಾಯತ್ ಪ್ರದೇಶದಲ್ಲಿ ಪತ್ತೆಯಾದ ಹೆಚ್ಚಿನ ಶವಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ KS ಹೆಗ್ಡೆ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಅಂತ ತೋರಿಸ್ತಾ ಇದೆ. ಶವ ಪರೀಕ್ಷೆಯ ನಂತರ ಹಕ್ಕುದಾರರಿಲ್ಲದ ಶವಗಳನ್ನು 3ರಿಂದ 41 ದಿನಗಳವರೆಗೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇರಿಸಲಾಗಿತ್ತು. ಅಂದರೆ ಶವಗಳು ಏನು ಸಾಗಿಸಲಾಗುತ್ತೆ ಅದನ್ನು 41 ದಿವಸಗಳು ಅಲ್ಲಿಯವರೆಗೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಾಗ್ತಾ ಇತ್ತು ಇಲ್ಲಿ KS ಆಸ್ಪತ್ರೆಯಲ್ಲಿ. ಆ 41 ದಿವಸಗಳ ಖರ್ಚು ವೆಚ್ಚಗಳನ್ನು ಗಮನಿಸಿ ನೋಡಿ ನೀವು. BLRpost.comಗೆ ಶವ ಸಂಸ್ಕಾರ ದಾಖಲೆಗಳು ಮತ್ತು ಕೋಲ್ಡ್ ಸ್ಟೋರೇಜ್ ವೆಚ್ಚಗಳ ಬಗ್ಗೆ RTI ಪ್ರತಿಕ್ರಿಯೆ ಎರಡನ್ನೂ ಸಿಕ್ಕಿರುವಂಥದ್ದು. ಅರ್ಜಿದಾರರು 2000ರಿಂದ 2025ರ ನಡುವೆ ಹಕ್ಕುದಾರರಿಲ್ಲದ ಶವಗಳನ್ನು ಇಡಲು ಕೋಲ್ಡ್ ಸ್ಟೋರೇಜ್ ಘಟಕಗಳಿಗೆ ಖರ್ಚು ಮಾಡಿದ ಒಟ್ಟು ಹಣದ ವಿವರಗಳನ್ನು ವೋಚರ್ಗಳೊಂದಿಗೆ ಕೋರಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಕಚೇರಿಯಲ್ಲಿ ಯಾವುದೇ ದಾಖಲೆಗಳಿಲ್ಲ ಅಂತ ಪಂಚಾಯತಿನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ತಮ್ಮ ಉತ್ತರದಲ್ಲಿ ತಿಳಿಸಿರುವಂಥದ್ದು. ಏನು ಮೊದಲೇ ಆ ಒಂದು ಪತ್ರವನ್ನು ಓದಿದೆ RTIನಿಂದ ಇವರಿಗೆ ಕೊಟ್ಟಂತಹ ಒಂದು ಅರ್ಜಿಯನ್ನು. ಅಂತಹ ದಾಖಲೆಗಳ ಅನುಪಸ್ಥಿತಿಯು ಪಂಚಾಯತ್ ಅಧಿಕಾರಿಗಳ ಕಡೆಯಿಂದ ಆಗಿರುವ ಸಂಪೂರ್ಣ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸ್ತಾ ಇದೆ. KS ಹೆಗ್ಡೆ ಆಸ್ಪತ್ರೆ ಉಚಿತವಾಗಿ ಸೇವೆಯನ್ನು ಒದಗಿಸಿದ್ದರೂ ಸಹ ಪಂಚಾಯತ್ ಸರಿಯಾದ ದಾಖಲೆಗಳನ್ನು ನಿರ್ವಹಿಸಬೇಕಾಗಿತ್ತು. ದಾಖಲೆಗಳ ಕೊರತೆಯು ಗಂಭೀರ ಅನುಮಾನವನ್ನು ಹುಟ್ಟುಹಾಕ್ತಾ ಇದೆ. ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣವನ್ನು ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ SIT ಈ ಲೋಪದ ಬಗ್ಗೆ ಪಂಚಾಯತನ್ನು ಪ್ರಶ್ನಿಸಬೇಕು. ನೋಡಿ, ಇಲ್ಲಿ ಏನೆಲ್ಲ ಸಾಧ್ಯತೆಗಳು ಅಂತ ಕೇಳಿದರೆ, ಶವಗಳನ್ನು KS ಆಸ್ಪತ್ರೆಗೆ
ಏನು ಶವಾಗಾರಕ್ಕೆ ಕಳಿಸ್ಕೊಡ್ಲಾಗ್ತಾ ಇತ್ತು, ಪೋಸ್ಟ್ ಮಾರ್ಟಮ್ಗೋಸ್ಕರ ಕಳಿಸ್ಕೊಡ್ಲಾಗ್ತಾ ಇತ್ತು. 41 ದಿವಸಗಳ ಕಾಲ ಅಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಾಗ್ತಾ ಇತ್ತು. ಇಲ್ಲಿ ಸಾಧ್ಯತೆಗಳನ್ನು ನಾವು ಪರಿಶೀಲನೆ ಮಾಡ್ತಾ ಹೋದರೆ ಅಲ್ಲಿ ಶರೀರದ ಅಂಗಾಂಗಗಳನ್ನು ಕದಿತಾ ಇದ್ರು ಅನ್ನೋಂತಹ ವಿಚಾರ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಈ ಒಂದು ವಿಚಾರದಲ್ಲಿ SIT ತನಿಖೆ ಮಾಡಬೇಕು, ಯಾವುದೇ ಖರ್ಚು ವೆಚ್ಚಗಳಿಲ್ಲದೆ ಫ್ರೀಯಾಗಿ KS ಹೆಗ್ಡೆ ಆಸ್ಪತ್ರೆಯಿಂದ ಶವಗಳನ್ನು ತಗೊಂಡು ಹೋಗಿ ನಂತರ ವಾಪಸ್ ಇಲ್ಲಿಗೆ ಧರ್ಮಸ್ಥಳಕ್ಕೆ ಅಥವಾ ಮೋರ್ಚರಿಗೆ ಕಳಿಸ್ಕೊಡ್ಬೇಕಂತಹ ಖರ್ಚು ವೆಚ್ಚಗಳು ಅದನ್ನು ಯಾರು ಭರಿಸ್ತಾ ಇದ್ರು, ಏನು ಎತ್ತ ಅನ್ನೋದನ್ನು SIT ಗಂಭೀರವಾಗಿ ಪರಿಗಣಿಸಬೇಕು. ಮಾತ್ರವಲ್ಲ, ಈ ಒಂದು ವರದಿ ನಿಜಕ್ಕೂ ಒಂದು ರೀತಿಯಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿಸುವಂತಹ ಒಂದು ವರದಿ. ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಲೆಕ್ಕಾಚಾರಗಳು ಸಿಗ್ತಾ ಇಲ್ಲ. ಏನು ಜಯಂತ್ ರೆಡ್ಡಿಯವರು ಮೊದಲು ಲೆಕ್ಕಾಚಾರಗಳನ್ನು ಕೇಳಿ ವರದಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಇದೇ ರೀತಿಯ ಒಂದು ಉಡಾಫೆಯ ಉತ್ತರ ಸಿಕ್ಕಿತು. ಏನಂತ ಹೇಳಿದರೆ ದಾಖಲೆಗಳು ಏನೂ ಇಲ್ಲ, ಸುಟ್ಟು ಹೋಗಿದೆ, ಕಾಣೆ ಆಗಿದೆ ಅನ್ನುವಂತಹ ಉಡಾಫೆಯ ಉತ್ತರ ಸಿಕ್ಕಿತು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಲಾಯರ್ ಜಗದೀಶ್ ಅವರು ಹೇಳಿದರು, ದಾಖಲೆಗಳು ಏನು ಬೇಕಿದ್ದರೂ ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದಲ್ಲಿ ಖಂಡಿತ ಒಂದು ಕಾಪಿ ಸಿಗುತ್ತೆ, ಯಾವುದೇ ಟೆನ್ಷನ್ ಇಲ್ಲ. ಏನು ಪೊಲೀಸ್ ಸ್ಟೇಷನ್ಗಳಲ್ಲಿ ಸಿಕ್ಕಿಲ್ಲ ಅಂದರೆ ನ್ಯಾಯಾಲಯದಲ್ಲಿ ಸಿಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟು ಅದು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗಿತ್ತು. ಸೊ ಅದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ದಾಖಲೆಗಳ ನಾಶವೇ ಏನು ಧರ್ಮಸ್ಥಳದಲ್ಲಿ ನಡೆದಿದೆ. ಗ್ರಾಮ ಪಂಚಾಯತ್ಗಳ ಮಟ್ಟದಲ್ಲೇ ನೋಡಿ, ದೊಡ್ಡ ಮಟ್ಟದಲ್ಲಿ ಆಗಿರುವಂತಹ ಒಂದು ಏನು ಹೇಳ್ಬೋದು, ದೊಡ್ಡ ಮಟ್ಟದ ಷಡ್ಯಂತ್ರದ ಒಂದು ಭಾಗ ಅಂತಲೇ ಇದನ್ನು ನಾವು ಕರಿಬೋದು. ಸೊ BLR ಪೋಸ್ಟ್ ದಿನಕ್ಕೊಂದಂತೆ ಸ್ಫೋಟಕ ಮಾಹಿತಿಗಳನ್ನು ಇವತ್ತು ಒದಗಿಸಿಕೊಡ್ತಾ ಇರುವಂಥದ್ದು. ಈ ಒಂದು BLR ಪೋಸ್ಟ್ SIT ಮೂಲಗಳೇ ಏನು ವರದಿ ಮಾಡುವಂತಹ ಪೋಸ್ಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವುದರ ಕೂಡ ಅಫಿಷಿಯಲ್ ಆಗಿ ಯಾವುದೇ ಮಾಹಿತಿ ಇಲ್ಲ. ಆದರೂ ಕೂಡ ಇವಾಗ ಬರ್ತಾ ಇರುವಂತಹ ಮಾಹಿತಿಗಳನ್ನು ಆಧಾರವಾಗಿಟ್ಟುಕೊಂಡು ನೋಡೋದಾದರೆ ಒಂದು ರೀತಿಯಲ್ಲಿ SITಯ ದೊಡ್ಡ ಅಂದರೆ ಉನ್ನತ ಮೂಲಗಳೇ ಈ ಒಂದು ಮಾಹಿತಿಗಳನ್ನು BLR ಪೋಸ್ಟ್ಗೆ ಕೊಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.